ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತುಲಾರಾಶಿಯ ಬಂಧು ಮಿತ್ರರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮಗೆ ಯುಗಾದಿ ಅತ್ಯಂತ ಒಂದು ಶುಭ ಫಲಗಳನ್ನೇ ನೀಡುತ್ತದೆ. ಈ ವರ್ಷ ನಿಮಗೆ ಭಾಗ್ಯಸ್ಥಾನವಾದಂತಹ ಒಂದು ಮಿಥುನ ರಾಶಿಗೆ ಗುರುಗ್ರಹ ದಿನಾಂಕ 14/5/2025 ಪ್ರವೇಶ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಂದು ಯಾವುದೇ ರೀತಿಯಾದಂಥ ಎಲ್ಲ ಒಂದು ಶುಭ ಕಾರ್ಯಗಳು ನಡೀತವೆ. ಉದ್ಯೋಗ ವ್ಯವಹಾರಗಳಲ್ಲಿ ಜಯವಾಗುತ್ತದೆ ಮತ್ತು ಸಾಕಷ್ಟು ಧನಲಾಭವು ಪ್ರಾಪ್ತಿಯಾಗುತ್ತದೆ. ಅದೇ ರೀತಿ ಶನಿ ಮಹಾತ್ಮರು ತುಲಾರಾಶಿಗೆ ಉಚ್ಚಸ್ಥಾನಾಧಿಪತಿಯಾಗಿರುವುದರಿಂದ ದಿನಾಂಕ 29/5/2025 ಒಂದು ಕುಂಭರಾಶಿಯಿಂದ ಮೀನರಾಶಿಗೆ 6ನೇ ಸ್ಥಾನಕ್ಕೆ ಬಂದು ನಿಮಗೆ 6ನೇ ಸ್ಥಾನ ಶನಿಗ್ರಹ ಅತ್ಯಂತ ಶುಭ ಫಲಗಳನ್ನು ನೀಡುತ್ತಾರೆ. ಉದ್ಯೋಗ ಕೆಲಸ ಕಾರ್ಯಗಳಿಂದ ನಿಮಗೆ ಒಳ್ಳೆಯ ಧನಲಾಭ, ಒಂದು ಐಶ್ವರ್ಯ ವೃದ್ಧಿ ಕೂಡ. ದಿನಾಂಕ 18/5/2025 ಗುರು ಮತ್ತು 10ನೇ ಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಬಂದು ನಿಮಗೆ ಸಾಕಷ್ಟು ಉದ್ಯೋಗದಲ್ಲಿ ಪ್ರಗತಿ ನೀಡುತ್ತಾರೆ ಮತ್ತು ಹೆಚ್ಚಿನ ಒಂದು ಲಾಭವೂ ಇರುತ್ತದೆ. ಇನ್ನು ದಿನಾಂಕ 5/12/2025 ಪುನಃ ಗುರುಗ್ರಹವು ಮಿಥುನ ರಾಶಿಗೆ ರಿಟರ್ನ್ ಆಗ್ತದೆ. ವಕ್ರಿಯಾಗಿ ವಾಪಸ್ಸಾಗಿ ಇಡೀ ಒಂದು ವರ್ಷ ಫಲ ಒಂದು ಭಾಗ್ಯಸ್ಥಾನದಲ್ಲಿ ಗುರುಗ್ರಹ ಇದ್ದು ನಿಮಗೆ ಸಾಕಷ್ಟು ಧನಲಾಭ, ಐಶ್ವರ್ಯ, ಉದ್ಯೋಗದಲ್ಲಿ ಲಾಭ ನೀಡುತ್ತಾರೆ, ಆರೋಗ್ಯವನ್ನು ನೀಡುತ್ತಾರೆ. ದಿನಾಂಕ 29/5/2025 ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಹಾಗೂ ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಬಂದು ನಿಮಗೆ ಸಾಕಷ್ಟು ಶುಭ ಫಲಗಳನ್ನೇ ನೀಡುತ್ತಾರೆ. ಕಾರಣ ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ